ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ಭೂ ವಿಕಾಸ ಫಾರ್ಮ್ ಅಂಡ್ ನರ್ಸರಿ ವತಿಯಿಂದ ನಾವು 5 ವರ್ಷದ ಹಿಂದೆ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕು ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಕೂಡ ನಾವು 1,000 ಮಹಾಗನಿ ಗಿಡಗಳನ್ನು ಕೊಟ್ಟಿದ್ವಿ. ಇವತ್ತು ಅದನ್ನು ನಾವು ಸಂದರ್ಶನ ಮಾಡಲಿಕ್ಕೆ ಬಂದಾಗ ಒಂದು ಅದ್ಭುತವಾದ ಒಂದು ಕಾಡನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅನೇಕ ಬೆಳೆಗಳನ್ನು ಬೆಳೆದು ಇವತ್ತು ರೈತರಿಗೆ ಮಾದರಿಯಾಗಿರ್ತಕ್ಕಂಥ ಒಬ್ಬ ರೈತನ ಪರಿಚಯನ ಮಾಡ್ತಾ ಇದ್ದೇನೆ. ಅವರೇ ಶ್ರೀ ಕುಮಾರ್ ಅವರು. ನಮಸ್ಕಾರ ಕುಮಾರ್ ಅವರು. ನಮಸ್ಕಾರ. ಆರಾಮ ಸರ್? ಆರೋಗ್ಯನ? ಇವತ್ತು ನಿಮ್ಮನ್ನು ನೋಡಿದ್ದೆ ಅಲ್ಲ, ನಾನು ಇವತ್ತೇ ನೋಡಿದ್ದು, ಬಹಳ ಖುಷಿ ಆಯ್ತು. ಹೀಗಾಗಿ ತಮ್ಮ ಒಂದು ಸಂದರ್ಶನ ನಮ್ಮ ರೈತರಿಗೆ ಈ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ನಾವು ಒಂದು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀವಿ, ಯೂಟ್ಯೂಬ್ ಅನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ. ದಯವಿಟ್ಟು 1,000 ಗಿಡ ತಗೊಂಡ ನಂತರ 5 ವರ್ಷದ ಹಿಂದೆ ತಗೊಂಡಿದ್ರಿ, ಏನೇನಾಯ್ತು ಒಂದು ಸ್ವಲ್ಪ ದಯವಿಟ್ಟು ನಮ್ಮ ರೈತರಿಗೆ ಪರಿಚಯ ಮಾಡ್ಬೇಕಂತ ತಮ್ಮಲ್ಲಿ. ನಮಸ್ತೆ, ನನ್ನ ಹೆಸರು ಕುಮಾರ. ನಾನು ರೈತಾಪಿ ವರ್ಗದ ಕುಟುಂಬದಲ್ಲಿ ಹುಟ್ಟಿರೋದು. ಬಟ್ ಏನಂತಂದ್ರೆ ಕಾರಣಾಂತರದಿಂದ ನಾನು ಬಿಸ್ನೆಸ್ಗೆ ಹೋಗಿದ್ದೆ. ಬಿಸ್ನೆಸ್ ಮಾಡ್ತಾ ಮಾಡ್ತಾ ಅಪ್ಪಂದು ಒಂದು 3 ಎಕರೆ ಜಮೀನಿತ್ತು. ಆ ಉದ್ದೇಶಕ್ಕೋಸ್ಕರ ನಾವು ಮೋಸ್ಟ್ಲಿ ಮಹಾಗನಿ ಇನ್ನೊಂದು ಮತ್ತಂತರ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ನಾಳೆ ದಿನ ಆಲ್ಮೋಸ್ಟ್ಲಿ ಗೊತ್ತಿಲ್ದೇನೆ ಅಲ್ಲಿ ಇಲ್ಲಿ ಹೋಗೋ ಬದಲು ಗೊತ್ತಿರೋ ಕಡೆ ನಾನು ವಿಚಾರಿಸೋಣಕ್ಕೋಸ್ಕರ ಮಹೇಶ್ವರ್ ಲಿಂಗದಾಳು ಅಲ್ವಾ, ಮಹದೇಶ್ವರ್ ಲಿಂಗದಾಳು ಅವ್ರ ಪರಿಚಯ ಆಯಿತು ಯೂಟ್ಯೂಬಲ್ಲಿ. ಅವ್ರ ಮುಖಾಂತರ ಒಂದು ಗಿಡಗಳನ್ನು ಪರ್ಚೇಸ್ ಮಾಡಿಕೊಂಡು ಆ ಗಿಡನ ಕಳಿಸ್ಕೊಟ್ರು. ಒಂದು ಸಾಧಾರಣ ಒಂದು ನಮ್ಮ ವಿತ್ ಡೆಲಿವರಿ ಅಲ್ಲಿಗೆ ಸ್ಪಾಟಿಗೆ ಕಳಿಸ್ಕೊಟ್ರು. ಆ ಗಿಡನ ನಾವು ಆಲ್ಮೋಸ್ಟ್ಲಿ ಒಂದೇನಿದೆ 2 ಎಕರೆ ಭೂಮಿಲಿ ಸಾಧಾರಣ ಎಲ್ಲಾನು ಫಿಲ್ ಮಾಡಿದ್ದೀನಿ. ಒಂದು 1000 ಗಿಡನ ಫಿಲ್ ಮಾಡಿದ್ದೀನಿ. ಅದು ನಾನು ನಿಸರ್ಗಕ್ಕೆ ಒಂದು ಕೊಡುಗೆ ಕೊಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಂದು ಆಲ್ಮೋಸ್ಟ್ಲಿ ನಾನು ಗಿಡ ಹಾಕಿರೋ ಉದ್ದೇಶ ಅಷ್ಟೇ. ಬಟ್ ನನಗೆ ನಾಳಿಂದ ಅದರಿಂದ ಉಪಯೋಗಗಳು ಸಿಕ್ಕೇ ಸಿಗುತ್ತೆ. ನಿಸರ್ಗಕ್ಕೂ ಕೊಟ್ಟಂಗೂ ಆಗುತ್ತೆ, ಬಟ್ ನನಗೂ ಉಪಯೋಗ ಆಗುತ್ತೆ. ನೋಡಿ, ನಾವೆಲ್ಲ ಮಹಾಗನಿಗೆ ಬರಲ್ಲ ಅಂತಿದ್ವಿ, ನೀವು ನೋಡಿ ಬಹಳ ಖುಷಿ ಆಯ್ತು. ಇಲ್ಲ ಆಯ್ತು ಸರ್, ಒಂದು 1 ಇಯರ್ ಇಂದ ನಾನು ಫಲ ತಗೋತಾ ಇದ್ದೀನಿ. ಒಂದು ಹಾಫ್ ಕೆಜಿ ಬರ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ ಅದೇನಾಗುತ್ತೆ, ಡಬಲ್ ಆಗ್ತಾ ಇರುತ್ತೆ. ಇದಕ್ಕೊಂದು ನಮ್ಮಲ್ಲಿ 60 ಒಂದು ಔಷಧಿ ಕೊಡ್ತೇವೆ, ಸುಣ್ಣ ಅಂತ ಸ್ಪ್ರೇ ಹೊಡೆದ್ರೆ ಖಂಡಿತವಾಗಿ ಇದಕ್ಕಿಂತ ಚೆನ್ನಾಗಿ ಬರ್ತದೆ. ಒಣಗಲ್ಲ, ಏನಾಗಲ್ಲ, ಚೆನ್ನಾಗಿ ಬರುವಂತ ಔಷಧಿ ನಾವು ಕೊಡ್ತೇವೆ ನಾನು. ಓಕೆ ಸರ್, ಆಯ್ತು, ಚೆನ್ನಾಗಿದೆ. ಆಯ್ತು ನೋಡಿ, ಬಹಳ ಖುಷಿ ಆಯ್ತು. ಜನಕ್ಕೆ ಇದೊಂದು ಮಾದರಿ. ಹೇಳಿ ಸರ್, ಅದಂತೂ ನಿಜ ಸರ್, ಅದಂತೂ ನಿಜ. ನೋಡ್ರಿ, ಆಲ್ರೆಡಿ ನಿಮ್ಮ ಮಾಗನಿಯಲ್ಲಿ ಕೂಡ ಇದು ಬರ್ತಾ ಇದೆ, ಫಲ ಬರ್ತಾ ಇದೆ. ಮುಂದಿನ ವರ್ಷಕ್ಕೆ ಚೆನ್ನಾಗಿ ತಗೋತಾರೆ. ಒಂದು ಒಳ್ಳೆ ನಮ್ಮಲ್ಲಿ ಕೆಲವೊಂದು ಔಷಧಿಗಳನ್ನ ತಯಾರು ಮಾಡಿ ಹಾಕಿದ್ವಿ. ಓಕೆ ಸರ್, ಖಂಡಿತವಾಗಿ ಒಳ್ಳೆ ಆದಾಯ ಬರ್ತದೆ. ಮಹಾಗನಿಯಲ್ಲೇ ಸುಮಾರು 100 ಗಿಡ ಇದಾವಲ್ಲ? ಹೌದಾ, 100 ಗಿಡ ಇದೆ. ನನಗೆ ಒಂದೇನಿದೆ ಅಂತಂದ್ರೆ, ನಮ್ಮ ಹಣದಿರಕ್ಕಿಂತ ನಂದು ಗ್ರೋತ್ ಇದಲ್ಲ ಸರ್, ಸೈಜ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಾಯ್ದು ಅಷ್ಟೇನೆ, ಅದು ಹೆಲ್ತಿ ಆಗಿದೆ. ಒಳಗಡೆ ನೀರೇನಿದೆ ಕುಡಿತೀನಿ ಅಂದ್ರೆ ತುಂಬಾ ರುಚಿ ಇದೆ ಸರ್. ಅಂದ್ರೆ ಈ ಸಮಗ್ರ ಕೃಷಿಯಲ್ಲಿ ಈ ಗಿಡ ಬರುತ್ತೆ ಅಂದಂಗ ಆಯ್ತು. ಹೌದು, ಎಲ್ಲ ತೆಂಗು ಕುಡಿಸ್ತಾ ಇದೆ ಬೇರೆ ಬೇರೆ ಗಿಡಕ್ಕೆ. ಹೌದು, ಬರ್ತದಂತ ಬರ್ತಾ ಇದೆ. ಇವಾಗ ಅದಕ್ಕೆ ಏನ್ ತೊಂದ್ರೆ, ಈಗ ಮಹಾಗನಿ ಇನ್ನೊಂದು ತೊಂದರೆ ಕೊಡ್ತಾ ಇಲ್ಲ. ಮಹಾಗನಿ ಹತ್ಪಡೋದು ಹೋಗ್ತಾ ಇದೆ. ತೆಂಗು ಹೋಗುತ್ತೆ, ಇನ್ನೊಂದಕ್ಕೆ ಯಾವ್ದಕ್ಕೆ ಬೆಳೆಗೆ ತೊಂದರೆ ಆಗ್ತಾ ಇಲ್ಲ. ಈಗ ಟೀಕ್ ಆಗಿತ್ತು ಅಂದಿದ್ರೆ ಟೀಕ್ ಇನ್ನೊಂದಕ್ಕೆ ತೊಂದರೆ ಕೊಡುತ್ತೆ, ಅದು ಬೆಳೆಗೆ ಬಿಡಲ್ಲ. ಬಟ್ ಇದು ಮಹಾಗನಿ ಬೇರೆ ತೊಂದರೆನೇ ಕೊಡಲ್ಲ, ಹತ್ಪಡೋದು ಹೋಗುತ್ತೆ, ಬೇರೆ ಬೆಳೆಗೂ ಸಪೋರ್ಟ್ ಮಾಡುತ್ತೆ ಅದು ಮಹಾಗನಿ. ಅದಂತೂ ನನ್ನ ಅನುಭವದಲ್ಲಿ ಅದು ಆಗಿದೆ. ನನ್ನ ಅನುಭವ 200-300 ಬಿಡ್ತಾವ. ಹೌದು ಸರ್, 500-300 ಬಿಡುವಂಗೆ ನಾವು ಮಾಡೋ. ಹೌದು ಸರ್. ನೋಡಿ, ಇಲ್ಲೂ ದಪ್ಪ ಇದೆ ನೋಡಿ ಸರ್, ಅಲ್ಲಿಗಿಂತ ಈ ಕಡೆ ಎಲ್ತಿ ಇದೆ ನೋಡಿ. ಈ ಕಡೆ ಎಲ್ತಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಿಡ್ತಾ ಇನ್ನಷ್ಟು ಜಾಸ್ತಿ ಬಿಡಕ್ ಸ್ಟಾರ್ಟ್ ಆಗ್ತದೆ. ಈಗ ಬೇಸಿಕ್ ಅಲ್ವೇ, ವರ್ಷ ಇನ್ನಷ್ಟು ಜಾಸ್ತಿ ಆಗ್ತದೆ. ಅದಕ್ಕೆ ಏನಿದೆ, ಗ್ರೋತ್ ನಾವು ಕೆಳಗಡೆ ಏನಿದೆ ಗೊಬ್ಬರ ನೀಟಾಗಿ ಕೊಟ್ಕೊಂಡ್ರೆ ಏನ್ ಬೇಕಾಗಿರೋದು ಮಾಡ್ಕೊಂಡ್ರೆ ಖಂಡಿತವಾಗಿ ಮೇಲ್ಗಡೆ ಬಿಡ ಅಷ್ಟು ಚೆನ್ನಾಗಿ. ನಿಂಬೆ ಗಿಡದ್ದು ಏನ್ ಗ್ರೋತ್ ಇದೆ, 4 ವರ್ಷ ಗಿಡ ಸರ್ ಇದೆ. 4 ವರ್ಷ ಗಿಡ ಒಂದೇನಿದೆ, ಸ್ಟಾರ್ಟ್ ಆಗಿದೆ, ಫಲ ಸ್ಟಾರ್ಟ್ ಆಗಿದೆ ಇವಾಗ. ಅದೇನು ಹೋಗ್ತಾ ಏನಿದೆ, ಎಷ್ಟು ಬಿಡುತ್ತದೆ ನಮಗೆ ಇಯರ್ಲಿ ಒಂದೇನಿದೆ 1,000-2,000 ಕಮ್ಮಿ ಇಲ್ಲ, ಸಿಕ್ಕೇ ಸಿಗುತ್ತೆ. ನಿಂಬಿಯಿಂದ ಏನ್ ಮೋಸ ಏನಿಲ್ಲ. ಇದು ನಿಂಬಿನೇ, ಇದು ಅಷ್ಟೇ. ಗ್ರೋತ್ ಆಗ್ತಾ ಬೆಳವಣಿಗೆ ಜಾಸ್ತಿ ಕೊಟ್ಟುತ್ತಲ್ಲ. ಮೋಸ್ಟ್ಲಿ ಎಲ್ಲ ಬಾಲಾಜಿ ಅಂತ ಹಾಕಿರೋದು, ಒಳ್ಳೆ ಸೈಜ್ ಇದೆ ಸರ್, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನಾನು ಇದು ತೋರಿಸ್ಕೊಳ್ಳೋಣ ಅಂತ ಅಷ್ಟೇ. ವಾಟರ್ ಆಪಲ್ ಇದು ಯಾಕಂತಂದ್ರೆ ನೋಡಿ, ಎಲ್ಲ ಗಿಡ ಹಚ್ಚಿದ್ರಲ್ರಿ ಕುಮಾರ್ ಅವರು. ರಿಯಲಿ ಸರ್, ಇದು ಹೊರಗಡೆ ಎಲ್ಲ ಕೆಜಿ ಒಂದು 300 ರೂಪಾಯಿ ಗಿಡ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. 300 ರೂಪಾಯಿ ಐತೆ ಕೆಜಿ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಈ ಹೆಲ್ತಿ, ನಾವು ಸ್ವಲ್ಪ ಆರ್ಗ್ಯಾನಿಕ್ ಇರೋದ್ರಿಂದ ಬಟ್ ನನಗೇನಿದೆ, ಖುಷಿ ಆಗತ್ತೆ. ಪದಾರ್ಥ ತಿನ್ನೋಕ್ಕೂ ಸುಧಾ ಖುಷಿ ಆಗುತ್ತೆ. ಬೇರೆಯವ್ರು ಕೊಟ್ಟರು ಸುಧಾ ಸಮಾಧಾನವಾಗಿ ತಿಂತ, ಅದು ಕೊಟ್ಟದ್ದು ತಿಂದವ್ರೆ ಅವರು ರುಚಿ ನೋಡಿರೋದ್ರಿಂದ ಪಕ್ಕ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ. ಎಷ್ಟು ಗಿಡ? ಅದೇ ಒಂದು 10 ಗಿಡ ಐತೆ. ಇದು 10 ಗಿಡ ಐತೆ.
ಥ್ಯಾಂಕ್ ಯು. ಈಗ ನೀವೆಲ್ಲ ಕುಮಾರ್ ಅವರೇ ಇಷ್ಟೆಲ್ಲ ಗಿಡದ ಮಧ್ಯದಲ್ಲಿ ನಾವೀಗ ಹೊಸ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದೀವಿ. ಈಗ ಸಮಗ್ರ ಕೃಷಿ ಅಂತ ನೀವು ಮಾಡಿದಿರ. ಓಕೆ ಸರ್, ಓಕೆ. ಇದ್ರ ಜೊತೆಗೆ ಈ ಗಿಡದಲ್ಲಿ ಈ ಒಂದು ನೆರಳಲ್ಲಿ ಈ ಶಾಡೋದಲ್ಲಿ ಓಕೆ ಸರ್. ಖಂಡಿತವಾಗೂ ದಾಲ್ಚಿನಿ ಬರುತ್ತೆ. ದಾಲ್ಚಿನ್ನಿ. ಅದು ದಾಲ್ಚಿನಿ ಹಂತದಂತಂದ್ರೆ ಓಕೆ ಸರ್. ಇದು ಅಂತ ಹೇಳಿ ಸಿಲ್ವನ್ ವೆರೈಟಿ. ಅಂದ್ರೆ ನಾವು ಶ್ರೀಲಂಕಾದಿಂದ ಕ್ರಾಸ್ ಮಾಡಿದಂತ ಮೇಲ್ ಅಂಡ್ ಫಿಮೇಲ್ ಕ್ರಾಸ್ ಮಾಡಿರ್ತಕ್ಕಂಥ ಓಕೆ. ಗ್ರಾಫ್ಟೆಡ್ ಗಿಡಗಳನ್ನು ಕೊಡ್ತೀವಿ. ಓಕೆ. ಈ 4 ಗಿಡದ ಮಧ್ಯೆ ನೀವು ಇದರಲ್ಲಿ ಒಂದು ಕೊಟ್ಟರೆ ಸೆಂಟ್ರಲ್ಲಿ ಕೊಟ್ಟರೆ ಓಕೆ. ದಾಲ್ಚಿನಿ ಕೂಡ ನಿಮಗೆ 2 ರಿಂದ 3 ವರ್ಷದ ನಂತರ ಅದು ಒಳ್ಳೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನೇನು ಸಪೋರ್ಟಿಂಗ್ ಬರುತ್ತೆ ಸರ್? ಅದರಲ್ಲಿ ಒಂದು ಮೊಗ್ಗು ಬರುತ್ತೆ. ಮೊಗ್ಗು ಬರುತ್ತೆ. ಮೊಗ್ಗಿನಿಂದ ನೀವು 3 ವರ್ಷದ ನಂತರ ಒಂದು ಗಿಡದಿಂದ 1000 ರೂಪಾಯಿ ಇನ್ಕಮ್ ತಗೋಬಹುದು. ಓಕೆ. 5ನೇ ವರ್ಷದಿಂದ ಓಕೆ. ಒಂದು ಗಿಡದಿಂದ 5000 ವರೆಗೂ ಇನ್ಕಮ್ ಬರುತ್ತೆ. ಓಕೆ. ಅಂದ್ರೆ ಅದ್ರ ಎಲೆನೂ ಬಳಸ್ಕೋಬಹುದು. ಎಲೆ ಬರುತ್ತೆ, ಮೊಗ್ಗು ಬರುತ್ತೆ ಮತ್ತು ಚಕ್ಕೆ ಬರುತ್ತೆ. ಚೆಕ್ಕೆ ಬರುತ್ತೆ. 3 ಆಪ್ಷನ್ ಅದರಲ್ಲಿ ಸಪೋರ್ಟಿಂಗ್ ಮಾಡ್ಕೋಬಹುದು. ಒಂದಿನ ಈ ಒಂದು ಮಹಾಗನಿ ತೆಗೆದ್ರು ಕೂಡ ಆ ಗಿಡ ತೆಗಿಬೇಕಂತ ಏನಿಲ್ಲ. ಬಟ್ ಅದು ಸೈಜ್ ಬರುತ್ತಾ? ಸೈಜ್ ಬರುತ್ತೆ, ಇಷ್ಟೇ ಬರುತ್ತೆ ಸೈಜ್. ಒಂದು 10 ಫೀಟ್ ಅಷ್ಟೇ. ತುಂಬಾ ಈ 4 ಗಿಡಕ್ಕೆ ಏನು ಟಚ್ ಮಾಡಲ್ಲ. ಮಾಡಲ್ಲ. ಅದನ್ನು ಹಚ್ಚಬಹುದು. ಬಟ್ ಅದು ನರಳಲ್ಲೂ ಬರುತ್ತೆ ಅಂತ ನೆರಳಲ್ಲೇ ಬರುತ್ತೆ. ನೆರಳಲ್ಲಿ ಬರುವಂತಾನೆ ಗಿಡ. ನರಳಿಂದ ಅದಕ್ಕೆ ಬೆಳೆಗೆ ಪ್ರಾಬ್ಲಮ್ ಆಗಲ್ಲ. ಬಹಳ ಚೆನ್ನಾಗಿ ಬರುತ್ತೆ. ಈ ನೆರಳಲ್ಲಿ ಬಹಳ ಚೆನ್ನಾಗಿ ಬರ್ತದೆ. ನನಗೆ ಅನಿಸಿದ ಮಟ್ಟಿಗೆ ಒಂದು 200 ರಿಂದ 300 ಗಿಡ ಕುಂದಿರ್ಬೋದು. ಓಕೆ ಸರ್, ಓಕೆ, ಓಕೆ. ಅದು ಒಂದು ಆದಾಯ ಬರುತ್ತೆ. ಮಾಡೋಣ ಸರ್, ಮಾಡೋಣ. ಒಂದೇನಿದೆ ಜೊತೆಲಿ ಬರ್ಲಿ ಬಿಡಿ. ಅದು ಇದೊಂದು ಬಂದಾಗ ಮಾಗನಿ ಇನ್ನೊಂದು 8 ವರ್ಷ ಹೋದ್ರು ಕೂಡ 8 ವರ್ಷ ಬರುತ್ತೆ. ಅಕಸ್ಮಾತ್ ತೆಗೆದ್ರು, ಈಗ ಮಾಗನಿ ತೆಗೆದ್ರು ಅದು ತೆಗಿಬೇಕಂತ ಇಲ್ಲ. ಈ ಎಲ್ಲ ಗಿಡ ತೆಂಗ್ ಇರ್ತದೆ, ತೆಂಗ್ ಜೊತೆ ಇರುತ್ತೆ ಬಿಡಿ, ಏನು ತೊಂದರೆ ಏನಿಲ್ಲ. ಮಾಗನಿ ತೆಗೆದು ಅದು ಇದೆ ಇರುತ್ತೆ. ಜೊತೆಗೆ ಬೇರೆದನ್ನ ಫಿಲ್ ಮಾಡ್ಕೊಂಡು ಬೇರೆದ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ನೋಡಿ, ನಂಗೆ ಖುಷಿ ಆಗ್ತದೆ. ನೋಡ್ರಿ ಕುಮಾರ್ ಅವರೇ, ನೋಡಿ ಇಷ್ಟು ಗಿಡಗಳ ಮಧ್ಯೆ ಇವತ್ತು ಶ್ರೀಗಂಧ ಕೂಡ ಬೆಳೀತಾ ಇದ್ದಾರೆ. ಶ್ರೀಗಂಧ ಕೂಡ ಒಂದು ಎಷ್ಟಿದಾವು? ಒಂದು 500 ಇದೆ ಸರ್. 500 ಗಿಡ ಶ್ರೀಗಂಧ. 200 ನೋಡಿ. ಇದು 2 ಎಕರೆ ಶ್ರೀಗಂಧ ಕೂಡ ಬರ್ತಾ ಇದೆ. ಇದು ಖಂಡಿತವಾಗಿ ಇನ್ನೊಂದು 5-10 ವರ್ಷ ಬೆಳೆದ್ರೆ ಒಂದು ಗಿಡಕ್ಕೆ 2 ಲಕ್ಷಕ್ಕೆ ಅಷ್ಟು ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತದೆ. ಇದಕ್ಕಂದ್ರೆ ಸಪೋರ್ಟ್ ಮಾಡ್ತಾ ಇದೆ ಮಹಾಗನಿ. ಹೌದು. ಅಂದ್ರೆ ಅದು ಇದಕ್ಕೆ ಹೇಳ್ತಾರೆ, ಇವಾಗ ಸಿಕ್ಕದಾಗೆಲ್ಲ ನಾವೇನಿದೆ ಇದಾಕೊಂಡಿದ್ದು, ಅದು ಬೇಳೆ ಬರುತ್ತಲ್ಲ, ತೊಗರಿ ಹಾಕೊಂಡಿದ್ದು ಸಪೋರ್ಟ್ಗೆ. ಅದಾದ್ಮೇಲೆ ಒಂದೇನಿದೆ ಮಹಾಗನಿನ ಸಪೋರ್ಟ್ ಮಾಡ್ಕೊಂಡು ಹೋಗಿದೆ. ಯಾವ್ದೇ ರೀತಿ ತೊಂದರೆ ಅಂತೂ ಹಾಗಿಲ್ಲ. ಮಹಾಗನಿ ಸಪೋರ್ಟ್ ಮಾಡಿದೆ, ರಿಯಲಿ ಮಾಡಿದೆ ಸರ್. ಇದಕ್ಕೂ ಅದಕ್ಕೂ ಏನು ಡಿಸ್ಟೆನ್ಸ್ ದೊಡ್ಡದೇನಿಲ್ಲ. ಏನು ಈ ಗ್ರೋತ್ ಇಲ್ವಾ ಸರ್? ಇದು ಈ ಗ್ರೋತ್ ಏನ್ ಕಮ್ಮಿ ಆಗಿದೆ. ಈಗ ಒಳಗಡೆ ನಮ್ಗೆ ಜಾಸ್ತಿ ಅರ್ನಿಂಗ್ ಸಿಗೋದು, ಅದೇ ಜಾಸ್ತಿ ಸಿಗೋದು. ಅಂತದ್ರಲ್ಲಿ ನಮ್ಗೇನು ಅಂತ ಮೇಲ್ಗಡೆ ಅಂತ ಸಿಕ್ಲಿ, ಕೆಳಗಡೆ ಅಂತ ಸಿಕ್ಲಿ ಆಗುತ್ತೆ. ಅದನ್ನು ಒಂದು 5-6 ವರ್ಷಕ್ಕೆ ಗ್ಯಾರಂಟಿ ಬರುತ್ತೆ. ಹೌದು ಸರ್, 15 ವರ್ಷ ಅಂತ ಟೈಮ್ ಹೇಳಿದ್ದಾರೆ. ನೋಡೋಣ. ಚೆನ್ನಾಗಿದೆ ನಮ್ಮ ಲಕ್ ಕೇವಲ ಒಂದು 5-6 ವರ್ಷದಲ್ಲಿ ಇಷ್ಟ ಆಗಿದೆ. ಹೌದು ಸರ್, ಹೌದು. ಇದೆಷ್ಟು ಗಿಡ? ಬಟರ್ ಸರ್ 20 ಗಿಡ ಇದೆ ಸರ್. ಆಲ್ರೆಡಿ ಬರ್ತಾ ಇದೆ. ಹೌದು ಸರ್, ಇದು ಬಲ್ಪ್ ಅಂತ. ಇದು ಇಂಡಿಯನ್. ಹೌದು ಹೌದು. ನಾನು ಮಡಿಕೇರಿಯಿಂದ ತರಿಸ್ಕೊಂಡಿದ್ದು. ಅದರಲ್ಲಿ ಆಲ್ಮೋಸ್ಟ್ಲಿ ಈ ವರ್ಷ ನನಗೆ ಇದು ತೃಪ್ತಿ ಕೊಟ್ಟಿದೆ. ಗಿಡದ್ದು ಆಲ್ಮೋಸ್ಟ್ಲಿ ಗಿಡ ನೋಡ್ಬಿಟ್ಟು ಒಂದು ಸಾಧಾರಣ ಒಂದು 200 ಕಾಯಿ ಸಿಗುತ್ತೆ ಈ ಸರಿ. ಇದೆಲ್ಲ ಹೌದು, 200 ಕಾಯಿ ಸಿಗುತ್ತೆ ಈ ಸರಿ. ಮೇಲ್ಗಡೆ ಎಲ್ಲ ತುಂಬಾ ಬಿಟ್ಟಿದೆ ನೋಡಿ. ಟಾಪ್ ಅಲ್ಲೆಲ್ಲ ತುಂಬಾ ಬಿಟ್ಟಿದೆ. ನೆಕ್ಸ್ಟ್ ಇಯರ್ಗೆ ನನ್ನ ನಿರೀಕ್ಷೆ ಬೇರೆ ತರ ಇರುತ್ತೆ. ನೆಕ್ಸ್ಟ್ ಇಯರ್ ತುಂಬಾ ಬಿಡುತ್ತೆ ಅದರ. ಫಸ್ಟ್ ವರ್ಷಕ್ಕೆ ಈ ರೀತಿ ಬಿಟ್ಟಿದೆ ನೋಡ್ರಿ. ರೈತರು ನೀವು ರೈತರು ಅಲ್ಲ. ಇದು ಹೇಗಿದೆ ಸರ್? ಇದು ಅಂದ್ರೆ ಒಂದೇನಿದೆ, ನಾವು ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ ನೋಡೋದ್ ಖುಷಿ ನನಗೆ. ಈ ಪದಾರ್ಥ ಈ ತರ ಇರೋದು ನನಗೆ ಖುಷಿ ಅಲ್ಲ. ಬಾದಾಮಿ ಸರ್, ಬಾದಾಮಿ ಮಾವು. ಇದು ಕೂಡ ಆರ್ಗ್ಯಾನಿಕ್ ಅಲ್ಲೇ. ಅದು ನ್ಯಾಚುರಲ್ ನಾವು ತಿನ್ಬೇಕು, ಜನರಿಗೂ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅನ್ನೋದು ಉದ್ದೇಶನ ಅದೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಇದೆ 2 ಎಕರೆಯಲ್ಲಿ ಇದೆ. ಜೊತೆ ಅದು ಇದೆ. ಟೋಟಲ್ 20 ಗಿಡ 25 ಗಿಡ ಗಂಟ ಇದೆ. ನಮ್ಗೇನಿದೆ ಅಂದ್ರೆ, ಇವಾಗ ನಾವು ತಿಂದದ್ದು ಎಷ್ಟು ರುಚಿ ಇರ್ತದೆ ಅಂದ್ರೆ, ನಾವು ಹೊರಗಡೆ ಔಷಧಿ ಹಾಕೆಲ್ಲ ಮಾಡ್ತಾರಲ್ಲ, ಅದು ತಿನ್ನಕ್ಕೆ ಬೇಜಾರಾಗ್ಬಿಡ್ತದೆ. ನಮ್ದು ಹಣ್ಣು ನಾವು ಕಿತ್ತು ನೆಲ್ಲುಲ್ಗೆ ಹಾಕ್ಬಿಟ್ಟು ನಾವು ಮಾರಾಟನೂ ಮಾಡ್ತೀವಿ. ನಾವು ಅಷ್ಟೇ ರುಚಿ ಇರ್ತದೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿದೆ ಅಂತ ಅದೊಂದು ಸಮಾಧಾನ. ಯಾಕಂದ್ರೆ ಅವ್ರದಕ್ಕೂ ನಮ್ದಕ್ಕೂ ಚೇಂಜಸ್ ಆಗ್ಬೇಕು ಅಂತ ನನ್ನ ಯೋಚನೆ ಇರೋದಲ್ಲ ಅಷ್ಟೇ. ಈಗ ಈ ಗೆಡ್ಡೆ ನಮ್ ದೃಷ್ಟಿಲಿ ಇಲ್ಲ, ಯಾಕಂದ್ರೆ ಅವ್ರೇ ಅಂತಾರೆ ನಿಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನಾನೇನು ಅಂತದ್ ಏನು ಹೇಳ್ಕೊಳತರ ಮಾಡಿಲ್ಲ, ಅವ್ರು ಮಾಡ್ತಾರೆ, ಕಮ್ಮಿ. ಇದಕ್ಕೆ ಸ್ವಲ್ಪ ಮಾಡ್ಬೇಕು. ರೌಂಡ್ ಎಲ್ಲ ಶೇಪ್ ಮಾಡಿದಿರಿ. ಬಿಟ್ಕೊಂಡು ತರ್ದು ತಂದು ಈ ಕಡೆ ಆ ಕಡೆ ಹಾಕೊಂಡೆ. ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಇದು ಮತ್ತೆ ಉಳ್ಗೆಲ್ಸ ಮಾಡ್ಕೊಂಡು ಮಲ್ಚಿ ಪೇಪರ್ ಅಲ್ಗಂಟ್ ಹಾಕಿದೀನಿ. ಇದು ಮಲ್ಚಿ ಪೇಪರ್ ಮಲ್ಚಿ ಪೇಪರ್ ಹಾಕ್ಬೇಕು ಅಂತ
ಇದು ಬಿದ್ದದಲ್ಲ ಸಾಕಾಗ್ತದೆ ಅಂದ್ರೆ ಸಸ್ತೆ ಬೆಳೆ ಇಲ್ಲಿ ಬಹಳ ಚೆನ್ನಾಗಿದೆ ಕುಮಾರ್ ಅವರೇ. ಹೌದು ಸರ್ ಹೌದು ಇದು ನೋಡಿ ನಿಮ್ಮ ಆ ಬೇಳೆ ಕಡೆ ನೋಡಿದ್ರೆ ರೋಗ ಬಂದಿದೆ. ಹೌದು ಸರ್ ಹೌದು. ಈ ಮಹಾಗನಿಯಲ್ಲಿ ರೋಗ ಬಂದಿಲ್ಲ. ಅಂದ್ರೆ ಇದೇನಿದೆ ಮಹಾಗನಿ ಜೊತೆ ಇರೋದ್ರಿಂದ ಅದಕ್ಕೆ ಸಪೋರ್ಟಿಂಗ್ ಇದ್ದೋ ಗೊತ್ತಿಲ್ಲ. ಒಳ್ಳೆ ಹೆಲ್ತಿಯ ಗಿಡ ಇದೆ. ಆ ಹೆಲ್ತಿಯ ಗಿಡಕ್ಕೆ ಖುಷಿ ಆಗುತ್ತೆ. ಆ ಗಿಡ ನೋಡಕ್ಕೆ ಯಾವ್ದೇ ರೀತಿ ಎಲೆ ಯಾವ್ದು ರೋಗ ಇನ್ನಿತರ ಯಾವುದು ಇಲ್ಲ. ಚೆನ್ನಾಗಿದೆ ಹೆಲ್ತಿಯಾಗಿ. ಎಲ್ಲೋ ಎಷ್ಟು ಕಡೆ ಹಚ್ಚಿದ್ದಾರೆ ನಾನು ನೋಡ್ತಾ ಹೌದು, ಇದ್ದೀನಿ. ಬಟ್ ಹೌದು. ಎಲ್ಲದಕ್ಕೂ ರೋಗ ಬಂದಿದೆ. ನಿಜ ಬಟ್ ಅದಂತೂ ಇಲ್ಲೆಲ್ಲೂ ರೋಗನ ಕಾಣ್ತಾ ಇದೆ. ರಿಯಲಿ ಅದಂತೂ ನಿಜ. ಬಹಳ ಚೆನ್ನಾಗಿದೆ. ಮುಂದಿನ ವರ್ಷ ಚೆನ್ನಾಗಿ ಫಲ ಆಗ್ಲಿ ಕೊಡ್ತಾರೆ. ಸರ್, ಒಳ್ಳೇದಾಗ್ಲಿ ಸರ್. ನಿಮ್ಮಂತ ದೊಡ್ಡ ಆಶೀರ್ವಾದ ಕೊಟ್ಟಿದ್ದೀರಾ, ಎಲ್ಲ ಸಹಾಯ ಮಾಡಿದೀರಾ. ಒಳ್ಳೇದಾಗ್ಲಿ ಸರ್. ಚೆನ್ನಾಗಿದೆ. ನಾವು ಒಂದು 5 ವರ್ಷದಿಂದ ಕರೋನಾ ಟೈಮ್ದಲ್ಲಿ ನಾವು ನಿಮ್ಗೆ ಒಂದು 1000 ಗಿಡ ಕಳಿಸಿದ್ದೆ. ಹೌದು ಸರ್. ಒಂದು 100 ಗಿಡ ಎಕ್ಸ್ಟ್ರಾ ಕೂಡ ಕೊಡಿದೆ. ಹೌದು. ಹೋಗ್ಲಿ ಚೆನ್ನಾಗಿ ದೂರ ಆಗ್ತದೆ ಅಂತ ಆಗ್ಲಿ ಅಂತ. ಬಟ್ ಇವತ್ತಿನ ದಿವಸ ನೀವು ಇದನ್ನ ಹೌದು ಸರ್. ಈ ಜಮೀನನ್ನ ನೀವು ಮಾರಾಟ ಮಾಡಿದ್ರೆ ಕೋಟಿಗಟ್ಟಲೆ ಆದಾಯ ಬರ್ತಿತ್ತು. ಸಿಗುತ್ತೆ ಇವತ್ತು ಸಿಗುತ್ತೆ. ಇದನ್ನ ಸೈಟ್ ಮಾಡಬಹುದಿತ್ತು, ಏನೇನು ಮಾಡಬಹುದು. ಆದ್ರೆ ನಿಮ್ಮ ವಿಚಾರ ಇವತ್ತು ಏನಿದೆ, ಪ್ರಕೃತಿಗೆ ಏನಾದ್ರೂ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇದಕ್ಕಿದ್ದೀರಿ. ಹೌದು ಸರ್. ಹಾಗಾದ್ರೆ ಇವತ್ತು 1000 ಗಿಡದಲ್ಲಿ ಹೌದು ಸರ್. ಯಾವ್ಯಾವ ಬೆಳೆಗಳನ್ನ ಮಾಡಿದಿರಿ? ಮತ್ತೆ ನೀವು ನನ್ನ ಒಂದು ಅನುಪಸ್ಥಿತಿಯಲ್ಲಿ ಅನೇಕ ಗಿಡಗಳು ತಂದಿದ್ದೀರಿ ನಮ್ಮ ಹತ್ರ. ಹೌದು ಸರ್. ಏನೇನ್ ತಂದಿದ್ರಿ ಸರ್? ಮಹಾಗನಿ ಫಸ್ಟ್ ಕೊಟ್ಟಿದ್ರಿ. ಅದಕ್ಕೆ ಏನಿದೆ, ನಾನು ಆಲ್ಮೋಸ್ಟ್ಲಿ ಮಹಾಗನಿ ನೆಟ್ಕೊಂಡು ಅದು ದೊಡ್ಡದ ಆಗ್ತಾ ಅದ್ರ ಜೊತೆಗೆ ತೆಂಗು ಹಾಕೊಂಡೆ. ತೆಂಗು 100 ಗಿಡ ಎಷ್ಟು ಇದೆ. ಹಾಕಿದ್ರಿ ತೆಂಗು? 100 ಗಿಡ ಇದೆ ತೆಂಗು. ತೆಂಗು 100 ಗಿಡ ಇದೆ. 100 ಗಿಡ ಇದೆ. ಆಲ್ರೆಡಿ ಇವಾಗ ಫಸಲು ಬರ್ತಾ ಇದೆ. ಅದು ಫಸಲು ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಶ್ರೀಗಂಧ ಒಂದು 200-300 ನೆಟ್ಕೊಂಡೆ. 200 ಗಿಡನು ನಾವು ನೋಡಿದ್ವಿ. ಬಹಳ ಖುಷಿ ಆಯ್ತು. ಅದು 200 ಗಿಡ ನೆಟ್ಕೊಂಡೆ. ಈಗ ಅದು ಅಷ್ಟೇ ಒಂದು 5 ವರ್ಷ ಆಗಿದೆ. ಶ್ರೀಗಂಧನೂ ಅದು ಗ್ರೋತ್ ಇದೆ. ಹಾ. ಮ್ಯಾಕ್ಸಿಮಮ್ ಅದು 40 ಅಡಿಯಷ್ಟು ಅದು ಹೈಟ್ ಇದೆ ಹಾ, ಹಾ. ಶ್ರೀಗಂಧ. ಅದು ಚೆನ್ನಾಗಿ ಬೆಳವಣಿಗೆ ಬಂತು. ಅದು ಆದ್ಮೇಲೆ ಬಟರ್ ಫ್ರೂಟ್ ಮಾಡಿದೀನಿ. ಬಟರ್ ಅದು ಎಷ್ಟಿದೆ? ಅದೊಂದು 20 ಗಿಡ ಇದೆ ಬಟರ್ ಫ್ರೂಟ್. ಬಟ್ ಅದ್ರ ಜೊತೆಗೆ ಮತ್ತೆ ಆಪಲ್ ಗಿಡದು ಮಾಡಿದೀನಿ. ಆಪಲ್ ವಾಟರ್ ಆಪಲ್ ಮಾಡಿದೀನಿ. ಅದೊಂದು 10 ಗಿಡ ಐತೆ. ಹಾ. ಮತ್ತೆ ಪಪ್ಪಾಯ, ಕಾಫಿ ಗಿಡ ಕಾಫಿ ಹಾಕಿದೀನಿ. ಹಾ. ಕಾಫಿ ಒಂದು 200 ಗಿಡ ಹಾಕೊಂಡಿದ್ದೀನಿ. 200 ಗಿಡ. ಕಾಫಿ 200 ಗಿಡ ಹಾಕೊಂಡಿದೀನಿ. ಆ ಕಾಫಿ ಉದ್ದೇಶ ಏನಂತಂದ್ರೆ ನೆರಳಲ್ಲಿ ಬೆಳೆಯಂತದ್ದು ಅದು ಗಿಡ. ಇದರಿಂದ ಜೊತೆಲಿ ಇರ್ಲಿ ಅನ್ನೋದಕ್ಕೋಸ್ಕರ ಅದು ಮಾಡಿದೀನಿ. ಮತ್ತೆ ಮಹಾಗನಿಗೆ ಏನ್ ಮಾಡಿದೀನಿ ಅಂದ್ರೆ ಕಾಳ್ಮೆಣಸು ಹಬ್ಸ್ಕೊಂಡಿದೀನಿ. 1000 ಗಿಡಕ್ಕೆ ಪ್ರತಿ ಒಂದು ಗಿಡಕ್ಕೂ ಕಾಳ್ಮೆಣಸು ಹಬ್ಸ್ಕೊಂಡಿದೀನಿ. ಅದು 1 ಇಯರ್ ಹಾಕ್ತಿದಂಗ್ಲೆ ಅದು ಫಸಲು ಸ್ಟಾರ್ಟ್ ಆದಾಯ ಬರ್ತಾ ಇದೆ ನಿಮ್ಗೆ? ಬರ್ತಾ ಇದೆ. ಹಾ. ಆದ್ರೆ ಒಂದು ಗಿಡದಿಂದ ನಾನು ಇವಾಗ 1 ಕೆಜಿ ಅರ್ಧ ಕೆಜಿ ತಗೋತಾ ಇದ್ದೀನಿ. ಹಾ. ಅದು ಮುಂದೆ ಹೋಗ್ತಾ ಅದರಿಂದ ಗಿಡದಿಂದ ಒಂದು 1000 ರೂಪೀಸ್ ನನಗೆ ಲಾಭ ಸಿಕ್ಕೇ ಸಿಗುತ್ತೆ. ಹಾ. ಮರ ಬಿಟ್ಟರು ಸುದ ಮರದಿಂದ ಬರೋಂತ ಕಾಳ್ಮೆಣಸಲ್ಲಿ ಲಾಭ ಸಿಕ್ಕೇ ಸಿಗುತ್ತೆ. ಹಾ. ಬಟ್ ಒಂದು 1000 ಗಿಡಕ್ಕೆ ಒಂದು 1000 ಗೆ ಕಾಳ್ಮೆಣಸು ಹಾಕೊಂಡಾಗ ಏನಾಗುತ್ತೆ, 2 ಕೆಜಿ ಅನ್ಕೊಂಡ್ರು ಸುದ ನನಗೆ ಇಯರ್ಲಿ ನನಗೆ ಆಲ್ಮೋಸ್ಟ್ಲಿ 10 ಲಕ್ಷ 15 ಲಕ್ಷ ಮೇಲೆ ಲಾಭ ಸಿಗುತ್ತೆ ಕಾಳ್ಮೆಣಸಿಂದ. ಕಾಳ್ಮೆಣಸಿಂದ ಇನ್ನ ಕಾಫಿ ಗಿಡದ ಬೇರೆ ಲಾಭ ಸಿಗುತ್ತೆ. ಇನ್ನಿತರ ಏನೇನು ಹಾಕೊಂಡಿದೀನಿ, ಪಪ್ಪಾಯಿ ಕೂಡ ಪಪ್ಪಾಯಿ ಹಾಕೊಂಡಿದೀನಿ. ಅದು ಒಂದು 1000 ಗಿಡ ಹಾಕೊಂಡು ಅದು ಆಲೆ ತಗೋತಾ ಇದ್ದೀನಿ. ಅದೆಲ್ಲ ನನಗೇನಿದೆ ಆರ್ಗಾನಿಕ್ ಮಾಡಿರೋದು. ನಾನು ಯಾವುದೇ ಬೆಳೆ ಆದ್ರೂ ಸುದ ಗೊಬ್ಬರ ಮತ್ತೆ ಜೀವಾಮೃತ ಮತ್ತೆ ಇನ್ನಿತರ ನ್ಯಾಚುರಲ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ಆ ತರ ಮಾಡಿರೋದು ಬಿಟ್ರೆ ಒಂದು ನಾನು ಯಾವ್ದೇ ರೀತಿ ಕೆಮಿಕಲ್ ಅಂಶ ನಾನು ಬಳಸೇ ಇಲ್ಲ. ಅಷ್ಟು ನನ್ನ ಹೆಲ್ತ್ ಇಂಪಾರ್ಟೆಂಟ್. ನನ್ನ ಪದಾರ್ಥನ ನಾನು ಹೇಗೆ ಮಗು ತರ ನೋಡ್ಕೋಬೇಕು, ಅದು ಹಣ್ಣು ನಾನ್ ತೃಪ್ತಿಯಾಗಿ ತಿನ್ಬೇಕು, ಅದೇ ತರ ಜನಗೂ ಕೊಡ್ಬೇಕು ಅನ್ನೋ ಉದ್ದೇಶ ನಂದಿರೋದು. ಈಗ ಕಾಳ್ಮೆಣಸು ನಾನು ಮಾರಿದ್ದೀನಿ ಆಲ್ರೆಡಿ. 1 ಕೆಜಿ 1200 ರೂಪಾಯಿಗೆ ಮಾರಿದ್ದೀನಿ. ಏನಕ್ಕೋಸ್ಕರ 1200 ಮಾರಿದ್ದೀನಿ ಅಂದ್ರೆ ನ್ಯಾಚುರಲ್ ಆಗಿದೆ ಅದು ಗೊಬ್ಬರ. ದನಿನ್ ಗೊಬ್ಬರ ಮತ್ತೆ ಈ ತರ ನ್ಯಾಚುರಲ್ ಇರೋದ್ರಿಂದ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಘಮ ಬರುತ್ತೆ, ಊಟಕ್ಕೆ ಫುಲ್ ಘಮ ಬರುತ್ತೆ. ಇದರಿಂದ ಪದಾರ್ಥ ಕ್ವಾಲಿಟಿ ಚೆನ್ನಾಗಿದೆ, ಉಪಯೋಗ ಅಂತೂ ಆಗ್ತಾ ಇದೆ, ಜನಗಳಿಗೂ ಉಪಯೋಗ ಆಗ್ತಾ ಇದೆ. ಮತ್ತೆ ಇದ್ರ ಜೊತೆಲಿ ಮಾವಿನ ಮರನು ಮಾಡಿದೀನಿ. ಅದು ಒಂದು 25 ಗಿಡ ಮಾವಿನ ಗಿಡ ಮಾಡಿ 25 ಗಿಡ ಇದೆ. ಅದ್ರಲ್ಲೂ ನ್ಯಾಚುರಲ್ ಆಗಿ ಒಂದು ಕಾಯಿ ಏನಿದೆ ಅದು ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತದೆ. ಒಂದು ರುಚಿ ಹೊರಗಡೆ ಕೊಟ್ಟರು ಸುದ ಕ್ವಾಲಿಟಿ ಇದೆ ಅಂತ ಅವರೇ ಕಸ್ಟಮರ್ಗಳೇ ಹೇಳ್ತಾರೆ. ಅದು ಇಯರ್ಲಿ 1 ಲಕ್ಷ ನಮ್ಗೆ ಆದಾಯ ಸಿಗ್ತಾ ಇದೆ. ಪ್ರತಿ ಇಯರ್ 1 ಲಕ್ಷ ಗಂಟೆ ಆದಾಯ ಸಿಗ್ತಾ ಇದೆ. ಒನ್ ಬೈ ಎಲ್ಲ ಸೇರಿಸ್ತಾ ಬಟರ್ ಫ್ರೂಟ್ ಎಲ್ಲ ಅದ್ರ ಒಂದು 30 ಗಿಡ ಗಂಟ ಇದೆ. ಅದು ಕೂಡ ನಾನು ನೋಡಿದೆ. ಅದು ಬರ್ತಾ ಇದೆ. ಅದು ಈ ವರ್ಷ ಸ್ಟಾರ್ಟ್ ಆಗಿದೆ. ಅದು ಒಂದೇನಿದೆ ಗೊತ್ತಾ, ಸಾಧಾರಣ ಮಾರ್ಕೆಟಿಂಗ್ ಅಲ್ಲಿ 150-200 ರೂಪಾಯಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನನಗೆ 100 ರೂಪಾಯಿ ಕೊಟ್ಟರು ಸುಧಾ ನನಗೆ 200-300 ಸಿಗುತ್ತೆ. 100 ರೂಪಾಯಿ ಕೊಟ್ಟರು ಸುಧಾ ನನಗೇನಂತಂದ್ರೆ ಒಂದು ಗಿಡದಿಂದ ಇಲ್ಲಾಂದ್ರೆ ಒಂದು 20 ಕೆಜಿ ಅನ್ಕೊಳ್ಳೋಣ ಸರ್, 50 ಕೆಜಿ 100 ಕೆಜಿ ಬಿಡುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬರೀ 20 ಕೆಜಿ ಅಂತಂದ್ರು ಬರೀ 100 ರೂಪಾಯಿ ಅಂತಂದ್ರು ಒಂದು ಗಿಡದಿಂದ 2000 ರೂಪಾಯಿ ಸಿಗ್ತದೆ. ಆ ತರದಲ್ಲಿ ಒಂದು 30 ಗಿಡದಿಂದ ಒಂದು ಸಾಧಾರಣ ಎಷ್ಟು ಆಗ್ಬಹುದು, ಅದೆಲ್ಲ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ 1 ಬೈ ಎಲ್ಲ ತರ ಮಾಡಿದೀನಿ. ಬಟ್ ತೆಂಗಿನ ಮರದ ಅಷ್ಟೇ ಅದು ಫಲ ಕೊಟ್ಟಿದೆ ಈ ವರ್ಷ. ತೆಂಗಿನ ಮರದಲ್ಲಿ ಮೋಸ್ಟ್ಲಿ ಏನಿದೆ ಅದು ಇರ್ಲಿ ಅದು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ನಾವೇ ಕುಡಿದಿದ್ದೀವಿ, ಅದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿದೆ, ಗಿಡಗಳ ಗ್ರೋತು ಚೆನ್ನಾಗಿದೆ. ಯಾವುದೇ ನಾನು ಇದ್ರ ಜೊತೆಗೆ
ಈ ಟೋಟಲಿ ಸುಮಾರು 1,000 ಮಹಾಗನಿ ಇದೆಲ್ಲ ತೆಗೆದು ಒಂದು 2,000 ಮೇಲೆ ಗಿಡಗಳು ಉಂಟು. ಹೌದು ಸರ್, ಹೌದು, ಇದೆ ಇದೆ. ನೋಡಿದ್ರೆ ನಾವು ಜನಕ್ಕೆ ಹೇಳ್ತಿದ್ವಿ ಮಹಾಗನಿಯಲ್ಲಿ ಏನು ಬರಲ್ಲ ಅಂತ, Yes, ಕೈ yes. ಕಟ್ಕೊಂಡು ಏನು ಬರಲ್ಲ ಅಂತ ಕೂತಿದ್ದಾರೆ. Yes, ಹೌದು ಸರ್. ಬಟ್ ನಿಮ್ಮ ನೋಡಿದ್ರೆ ಎಲ್ಲಾ ಬರುತ್ತಲ್ಲ ಇಲ್ಲಿ. ಇಲ್ಲ, ಬರುತ್ತೆ ಸರ್, ಬಂದಿದ್ದಾರೆ. ಇವಾಗ ನೀವೇ ಹೇಳಿದಂಗೆ ನಾವು ಮಾಡಿದೀವಿ. ಹಾ. ಬರುತ್ತೆ ಮಾಡಿ ಅಂತ ಹೇಳಿದ್ರಿ, ಅದರಂತೆನೆ ನಾವು ಮಾಡಿದೀವಿ. ಕಾಳುಮೆಣಸು ಮಹಾಗನಿಗೆ ಒಪ್ಕೊಂಡಿದೀವಿ, ಬಂದಿದೆ. ಅದ್ರ ತಕ್ಕನ ಫಲನು ಈಗ ತಗೊಂಡಿದ್ದೀವಿ. ನಾನು ಇನ್ನೊಂದು, ನಾವು ಈ ವರ್ಷದಿಂದ ನಮ್ಮ ಭೂ ವಿಕಾಸ ಫಾರ್ಮ್ ಅಂಡ್ ನರ್ಸರಿಯಿಂದ ಓಕೆ ಸರ್, ನಾವು ಹೊಸ ಒಂದು ಟ್ರೆಂಡ್ ಮಾಡ್ತಾ ಇದೀವಿ. ಓಕೆ ಸರ್. ಒಂದು ಮಲ್ಟಿ ಲೇಯರ್ ಕಾನ್ಸೆಪ್ಟ್ ಅಲ್ಲಿ. ಎಸ್ ಸರ್, ಇದು ಆಲ್ರೆಡಿ ನೀವು ಮಲ್ಟಿ ಲೇಯರ್ ಮಾಡಿದ್ದೀರಿ. ಆಗೋಗಿದೆ. ಓಕೆ. ಇದ್ರ ಜೊತೆಗೆ ಇದರಲ್ಲಿ ಒಂದು ದಾಲ್ಚಿನಿ ಒಂದು 200 ರಿಂದ 300 ಗಿಡ ಕೊಂಡಿರ್ತಾರೆ. ಎಸ್ ಸರ್, ಅದಕ್ಕೆ ದಯವಿಟ್ಟು ಓಕೆ ಈ 4 ಗಿಡದ ಮಧ್ಯದಲ್ಲಿ ಅದನ್ನು ಹಚ್ಚಿದ್ರೆ ಅದೊಂದು ಕೂಡ ಆದಾಯ ಖಂಡಿತವಾಗಿ ಬರ್ತದೆ ಅಂತ ನಾನು ರೈತರಲ್ಲಿ ಹೇಳ್ತಾ ಇದ್ದೀನಿ. ಓಕೆ ಸರ್. ಗಡ್ಡಾಗುವಷ್ಟು ನೀವು ಕೂಡ ಮಾಡೋಣ ಮಾಡೋಣ ಅಂತ ಸರ್, ನನಗೆ ಅನ್ಸುತ್ತೆ. ಮಾಡೋಣ. ಒಂದೇನಿದೆ, ಅದ್ರ ಜೊತೆಗೆ ಇದು ಇರ್ಲಿ, ಉಪಯೋಗ ಅಂತೂ ಆಗುತ್ತೆ. ಹ್ಮ್. ಈಗ ದಾಲ್ಚಿನಿಯಲ್ಲಿ ಸಾಧಾರಣ ನೀವು ಹೇಳ್ದಂಗೆ ಒಂದು 3 ಐಟಮ್, ಒಂದು ಮೊಗ್ಗು ಬರುತ್ತೆ ಅಂತ ಹೇಳಿದೀರಾ, ಎಲೆ ಯೂಸ್ ಮಾಡ್ಬೋದು ಅಂತ ಹೇಳಿದೀರಾ, ಮತ್ತೆ ಇನ್ನೊಂದು ಅದನ್ನ ಮೋಸ್ಟ್ಲಿ ಕಾರಣ ಅದ್ರದ್ದು ಚಕ್ಕೆ. ಚಕ್ಕೆ ಬರುತ್ತೆ ಅಂತ ಹೇಳಿದೀರಾ. ಒಂದು ಗಿಡದಿಂದ ಮರಿಗೆ ಅದು ಒಂದು 2,000 ಸಾವಿರ ಸಿಕ್ಕೋದು 3-4 ವರ್ಷದ 5,000 ಇನ್ಕಮ್ ಬರುತ್ತೆ. ಅಂದ್ರೂ ಸಾಧಾರಣ ಒಂದು 200 ಗಿಡ ಹಾಕೊಂಡ್ರು ಅದರಲ್ಲೂ ಹರ್ನಿಂಗ್ ಆಲ್ಮೋಸ್ಟ್ ಬಂದೇ ಬರುತ್ತೆ ಹ್ಮ್. ಅನ್ಕೊಂತೀವಿ. ಆಲ್ಮೋಸ್ಟ್ಲಿ ಮಾಡೋಣ ಸರ್. ನಿಮ್ ಸಹಾಯ ಇದೆ, ನಿಮ್ದು ನನಗೆ ಇಲ್ಲಿವರೆಗಂಟ ಯಾವ ತರ ಮಾಡ್ಬೇಕು ಅಂತ ಗೈಡ್ ಮಾಡ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಮಾಡೋಣ ಸರ್. ಹಾಗಾದ್ರೆ ದಯವಿಟ್ಟು ಓಕೆ ಸರ್. ನಮ್ಮ ರೈತರು ಇವತ್ತು ಬಹಳ ಖುಷಿ ಆಗ್ತಾರೆ ಇದನ್ನ ತಮ್ಮ ವಿಡಿಯೋ ನೋಡಿದ ಮೇಲೆ. ಎಸ್ ಸರ್, ಅವರು ಕೂಡ ಇದೇ ತರ ಮಾದರಿಯಲ್ಲಿ ಆದ್ರೆ ಹೌದು ಸರ್, ಇದೇ ತರ ಹಲವಾರು ರೀತಿಯಲ್ಲಿ ಮಲ್ಟಿ ಲೇಯರ್ ಕಾನ್ಸೆಪ್ಟ್ ಆಲ್ರೆಡಿ ಮಾಡಿದಾರ. ಹೌದು ಸರ್, ಇಂಥ ಒಂದು ಮಲ್ಟಿ ಲೇಯರ್ ಕಾನ್ಸೆಪ್ಟ್ ಗಳನ್ನ ಎಲ್ಲಾ ರೈತರು ಬೆಳೆದಲ್ಲಿ ಹೌದು ಸರ್, ಇವತ್ತು ನಿಮ್ಮ ಬಿಸಿನೆಸ್ ಜೊತೆಗೆ ಹೌದು ಒಬ್ಬ ಸರ್. ರೈತನಿಗೆ ಆಗದೇ ಇರ್ತಕ್ಕಂಥ ಕೆಲಸ ನೀವು ಮಾಡಿದಿರಾ. Yes. ಅದಕ್ಕಾಗಿ ನಮ್ಮ ಭೂ ವಿಕಾಸ ಫಾರ್ಮ್ ಅಂಡ್ ನರ್ಸರಿ ವತಿಯಿಂದ ಹೌದು ಸರ್. ಧನ್ಯವಾದ ಹೇಳ್ತಾ, ಓಕೆ ಸರ್. ಮುಂದೆ ಓಕೆ. ನಿಮಗೆ ಒಳ್ಳೆಯ ಒಂದು ರೀತಿಯಲ್ಲಿ ದೇವರು ಒಳ್ಳೇದು ಮಾಡಲಿ, ನಿಸರ್ಗ ಕೂಡ ಒಳ್ಳೆಯದನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಓಕೆ. ನಮಗೆ ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.